ವಿಗಮನದ ಸ್ವರೂಪ, ನೇಚರ್ ಆಫ್ ದಿ ಇಂಡಕ್ಷನ್. ಹೀಗಾಗಿ ತಯಾರಾಗುತ್ತೆ. ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ ಎಂಟ್ರಿ ಆಗ್ತಾ ಇದ್ದೀವಿ. ಅಂದ್ರೆ ಎರಡನೇ ಅಧ್ಯಾಯದ ಹೆಸರು ವಿಗಮನದ ರೂಪಾತ್ಮಕ ಆಧಾರಗಳು, ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್. ವಿಗಮನದ ರೂಪಾತ್ಮಕ ಆಧಾರಗಳು. ಹಾಗಾದ್ರೆ ಇಲ್ಲಿ ಒಂದು ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ. ಯಾಕೆ ಕೇಳ್ತಾನೆ ಅಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಗೃಹೀತ ತತ್ವ ಎಂದರೇನು ಅಂತ ಒಂದು ಮಾರ್ಕ್ ಕ್ವೆಶ್ಚನ್ಸ್ ಅನ್ನ ಪ್ರತಿಯೊಂದು ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲೂ ಸಪ್ಲಿಮೆಂಟರಿ ಕೂಡ ಕೇಳ್ತಾರೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ನಾವು ಗೃಹೀತ ತತ್ವ ಎಂದರೇನು, ಅದಕ್ಕೆ ಒಂದು ಮಾರ್ಕ್ ಕ್ವೆಶ್ಚನ್ಸ್ ಗೆ ಒಂದು ಪಾಯಿಂಟ್ಸ್ ಅನ್ನು ಬರೆಯಬೇಕು. ಅದಕ್ಕೂ ಮುಂಚಿತವಾಗಿ ಪೂರ್ವಭಾವಿಯಾಗಿ ಇಂಟ್ರೊಡಕ್ಷನ್ ಕ್ವಿಕಿಟಿ ಅಂದ್ರೆ ಇದಕ್ಕೆ ಎಕ್ಸ್ಪ್ಲನೇಷನ್ ಅಲ್ಲಿ ವಿಗಮನದ ರೂಪಾತ್ಮಕ ಆಧಾರಗಳು. ಎಕ್ಸ್ಪ್ಲನೇಷನ್ ಅಲ್ಲಿ ವಿಗಮನವು ಒಂದು ಸಾರ್ವತ್ರಿಕ ತತ್ವವಾಕ್ಯವನ್ನ ರೂಪಿಸಬೇಕಾದರೆ ಇಲ್ಲಿ ತನ್ನ ಅನುಭವದಲ್ಲಿ ಕಾಣಸಿಗುವ ಕೆಲವು ತತ್ವಗಳನ್ನು, ದೃಷ್ಟಾಂತಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಸಾರ್ವತ್ರಿಕ ತತ್ವವಾಕ್ಯವನ್ನ ರೂಪಿಸುತ್ತದೆ. ಇದು ಫಸ್ಟ್ ಪಾಯಿಂಟ್. ಎಲ್ಲಿ ಫಸ್ಟ್ ಪಾಯಿಂಟ್ಸ್ ವಿಗಮನವು ಒಂದು ಸಾರ್ವತ್ರಿಕ ತತ್ವವಾಕ್ಯವನ್ನ ಸ್ಥಿರೀಕರಿಸುವ ಮುನ್ನ ಅದು ತನ್ನ ಅನುಭವಕ್ಕೆ ಕಾಣಸಿಗುವ ಕೆಲವು ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಸಾರ್ವತ್ರಿಕ ತತ್ವವಾಕ್ಯವನ್ನ ಅರ್ಥಾತ್ ಸಾಮಾನ್ಯೀಕರಣವನ್ನ ಸೃಷ್ಟಿಸುತ್ತದೆ. ಅದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ಸ್ ಗೃಹೀತ ತತ್ವ ಎಂದರೇನು ಅನ್ನಲಿಕ್ಕೆ ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಕೇಳಿದ್ರು. ಒಂದು ಮಾರ್ಕ್ ಕ್ವೆಶ್ಚನ್ಸ್ಗೆ ಗೃಹೀತ ತತ್ವ ಎಂದರೇನು, ಪ್ರತಿಯೊಂದು ಎಕ್ಸಾಮಿನೇಷನ್ ಅಲ್ಲೂ ಕೂಡ ಇರುತ್ತೆ. ಗೃಹೀತ ತತ್ವ ಎಂದರೇನು ಅಂತ ಹೇಳ್ಬಿಟ್ಟು ಒಂದು ಮಾರ್ಕ್ ಕ್ವೆಶ್ಚನ್ಸ್ ಇರುತ್ತೆ. ಅದಕ್ಕೆ ಡೆಫಿನೇಷನ್ ಸೆಕೆಂಡ್ ಪಾಯಿಂಟ್ಸ್ ಗೃಹೀತ ತತ್ವ ಎಂದರೇನು ಅನ್ನಲಿಕ್ಕೆ ಇಲ್ಲಿ ವಿಗಮನವು ಕೆಲವು ತತ್ವಗಳನ್ನ ಪ್ರಶ್ನಿಸದೆ ಪೂರ್ವಭಾವಿಯಾಗಿ ಒಪ್ಪಿಕೊಳ್ಳುತ್ತದೆ. ಫುಲ್ ಸ್ಟಾಪ್. ಅಂತಹ ಪೂರ್ವ ಪೀಠಿಕಾ ತತ್ವಗಳನ್ನ ಅಥವಾ ಪೂರ್ವಭಾವಿ ತತ್ವಗಳನ್ನ ಗೃಹೀತ ತತ್ವಗಳು ಅಥವಾ ಗೃಹೀತ ತತ್ವ ಎನ್ನುವರು. ಒಂದು ಮಾರ್ಕ್ ಕ್ವೆಶ್ಚನ್ಸ್ಗೇನು ಗೃಹೀತ ತತ್ವ ಎಂದರೇನು, ಒಂದು ಮಾರ್ಕ್ ಕ್ವೆಶ್ಚನ್ಸ್ ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ವಿಗಮನವು ಕೆಲವು ತತ್ವಗಳನ್ನ ಪ್ರಶ್ನಿಸದೆ ಪೂರ್ವಭಾವಿಯಾಗಿ ಒಪ್ಪುತ್ತದೆ. ಫುಲ್ ಸ್ಟಾಪ್. ಅಂತಹ ಪೂರ್ವ ಪೀಠಿಕಾ ತತ್ವಗಳನ್ನು ಗೃಹೀತ ತತ್ವಗಳು ಅಥವಾ ವಿಗಮನದ ಗೃಹೀತ ತತ್ವ ಎನ್ನುವರು. ಇದು ಸೆಕೆಂಡ್ ಪಾಯಿಂಟ್ಸ್. ಅಂದ್ರೆ ವಿಗಮನ ನೆಕ್ಸ್ಟ್ ನಾವು ಹಾಗಾದ್ರೆ ವಿಗಮನದ ಗೃಹೀತ ತತ್ವ ಥರ್ಡ್ ಪಾಯಿಂಟ್ಸ್ ಅಲ್ಲಿ ವಿಗಮನದ ಗೃಹೀತ ತತ್ವಗಳು ಯಾವುವು. ಇದು 2 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾರೆ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ. ವಿಗಮನದ ಗೃಹೀತ ತತ್ವಗಳು ಯಾವುವು ಅಂತ ಕೇಳ್ತಾರೆ. 2 ಮಾರ್ಕ್ ಕ್ವೆಶ್ಚನ್ಸ್ ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ವಿಗಮನದ ಗೃಹೀತ ತತ್ವಗಳು. ಗೃಹೀತ ತತ್ವಗಳಿಗೆ ಹೆಸರು ರೂಪಾತ್ಮಕ ಆಧಾರಗಳು, ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್. ಇದು 2 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾರೆ. ವಿಗಮನದ ರೂಪಾತ್ಮಕ ಆಧಾರಗಳು, ವಿಗಮನದ ರೂಪಾತ್ಮಕ ಆಧಾರಗಳು ಅಥವಾ ಈಗ ಅಂದ್ರೆ ಗೃಹೀತ ತತ್ವಗಳು. ಗೃಹೀತ ತತ್ವಗಳು ಹಾಗಾದ್ರೆ ಇಲ್ಲಿ 2 ಮಾರ್ಕ್ ಕ್ವೆಶ್ಚನ್ಸ್ ವಿಗಮನದ ರೂಪಾತ್ಮಕ ಆಧಾರಗಳು ಯಾವುವು ಅಂದರೆ ಒಂದು ನಿಸರ್ಗದ ಏಕಪ್ರಕಾರತೆಯ ನಿಯಮ. ಫಸ್ಟ್ ಒನ್ ನಿಸರ್ಗದ ಏಕಪ್ರಕಾರತೆಯ ನಿಯಮ. ನಿಸರ್ಗದ ಏಕಪ್ರಕಾರತೆಯ ನಿಯಮ. ಸೆಕೆಂಡ್ ಒನ್ ಕಾರ್ಯಕಾರಣ ನಿಯಮ. ಸೆಕೆಂಡ್ ಒನ್ ಕಾರ್ಯ
ಒಂದು ಫಸ್ಟ್ ಒನ್ ಆ ನಿಸರ್ಗದಲ್ಲಿ ಥರ್ಡ್ ಪಾಯಿಂಟ್ಸ್ ಅಲ್ಲಿ ನಿಸರ್ಗವು ಬಹುಮುಖ್ಯವಾಗಿ 5 ಅಂಶಗಳನ್ನು ಒಳಗೊಂಡಿದೆ. ಫಸ್ಟ್ ಒನ್, ನಿಸರ್ಗವು ಪುನರಾವರ್ತಿಸುತ್ತದೆ ಅಥವಾ ಪುನರಾವರ್ತಿತಗೊಳ್ಳುತ್ತದೆ. ಅಂದ್ರೆ ನಿಸರ್ಗವು ತನ್ನಷ್ಟಕ್ಕೆ ತಾನೇ ಅದು ರಿಪಿಟೇಷನ್ ಪುನರಾವರ್ತಿತಗೊಳ್ಳುತ್ತದೆ. ಅದಕ್ಕೆ ಪ್ರೇರೇಪಿಸಲಿಕ್ಕೆ ಮತ್ತೊಂದರ ಸಹಾಯಕತೆ ಅನ್ನುವಂಥದ್ದು ಬೇಕಿಲ್ಲ. ಅದನ್ನ ನಾವು ನಿಸರ್ಗವು ತನ್ನಷ್ಟಕ್ಕೆ ತಾನೇ ಪುನರಾವರ್ತಿಸುತ್ತದೆ. ತನ್ನಷ್ಟಕ್ಕೆ ತಾನೇ ಪುನರಾವರ್ತಿತಗೊಳ್ಳುತ್ತದೆ. ಯಾಕೆ ತನ್ನಷ್ಟಕ್ಕೆ ತಾನೇ ಪುನರಾವರ್ತಿತಗೊಳ್ಳುತ್ತದೆ. ಅದನ್ನು ನಾವು ಯಾವ ರೀತಿ ಅರ್ಥೈಸಬೇಕು ಅಂದ್ರೆ ಇಲ್ಲಿ ಅದು ನಿಸರ್ಗ ಅಂತಕ್ಕಂಥದ್ದು ನಾವು ನೋಡದೇ ಇರಲಿ, ನಾವೇ ಹೇಳಿರಲಿ, ಅದು ತನ್ನಷ್ಟಕ್ಕೆ ತಾನೇ ಅದು ರಿಪಿಟೇಷನ್ ಪುನರಾವರ್ತಿತಗೊಳ್ಳುತ್ತದೆ. ಯಾಕೆ ಋತುಗಳ ಬದಲಿಗೆ ವಸಂತ ಋತು, ಗ್ರೀಷ್ಮ, ಹೇಮಂತ, ಶಿಶಿರ, ಈಗ ಆ ಋತುಗಳ ಹೊರಡುವಿಕೆ ಕ್ರಮಾನುಗತಿಯಲ್ಲಿ ಒಂದು ನಿಯಮಿತತೆಗೆ ಅನುಗುಣವಾಗಿ ಉಂಟಾಗ್ತದೆ. ಅದೇ ರೀತಿಯಾಗಿ ಮಳೆಗಾಲ, ಬೇಸಿಗೆ, ಚಳಿಗಾಲ, ಸದಾ ಸೂರ್ಯ ಪೂರ್ವದಲ್ಲಿ ಉದಯಿಸಿದ ಪಶ್ಚಿಮದಲ್ಲಿ ಮುಂದೆ ಈ ಎಲ್ಲ ಒಂದು ಏನು ನಿಯಮಾವಳಿಗಳು ಇದೆಯೋ ಇವುಗಳು ತನ್ನಷ್ಟಕ್ಕೆ ತಾನೇ ನಿಸರ್ಗದಲ್ಲಿ ಅವು ಸಂಭವಿಸುತ್ತವೆ. ನಾವು ನೋಡದಿರಲಿ, ಕೇಳದಿರಲಿ, ತನ್ನಷ್ಟಕ್ಕೆ ತಾನೇ ಅವು ಪುನರಾವರ್ತಿತಗೊಳ್ಳುತ್ತವೆ. ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ನಿಸರ್ಗದಲ್ಲಿ ನಿಯಮಾವಳಿಗಳಿವೆ. ನಿಸರ್ಗದಲ್ಲಿ ಏನಿದೆ? ನಿಯಮಾವಳಿಗಳಿವೆ. ಈಗ ನಾವು ಯಾಕೆ ನಾವು ನೇಚರ್ ಆಫ್ ಲಾ ಅಂತ ಹೇಳ್ತೀವಿ, ನಿಸರ್ಗ ನಿಯಮ ಅಂತ ಹೇಳ್ಬಿಟ್ಟು. ಅರ್ಥನೇ ಉದಾಹರಣೆಯಾಗಿ ಯಾಕಪ್ಪ ಅಂತಂದ್ರೆ ಒಂದು ಚೆಂಡನ್ನು ಮೇಲೆ ಎಸೆದಾಗ ಅದು ಏನಾಗುತ್ತೆ? ಕೆಳಗಡೆ ಬರುತ್ತೆ. ಅಷ್ಟೇ ಕ್ಷಿಪ್ರಗತಿಯಲ್ಲಿ ಕೆಳಗಡೆ ಬರುತ್ತೆ. ಯಾಕೆ? ಒಂದ್ಸಲ ಕೆಳಗೆ ಬೀಳುವಂಥದ್ದು, ಒಂದ್ಸಲ ಕೆಳಗೆ ಬೀಳುವಂಥದ್ದು, ಇಂಥ ದೃಷ್ಟಾಂತಗಳು, ಅನುಭವಗಳು ಇದುವರೆಗೂ ಕೂಡ ಸಂಭವಿಸಿಲ್ಲ. ಯಾಕೆಂದ್ರೆ ಭೂಮಿಗೆ ಒಂದು ನಿಯಮ ಅಂದ್ರೆ ಗುರುತ್ವಾಕರ್ಷಣ ನಿಯಮ ಅಂತ ಹೇಳ್ತೀವಿ, ಗ್ರಾವಿಟೇಷನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಭೂಮಿಗೆ ಒಂದು ಆಕರ್ಷಣಾ ಶಕ್ತಿ ಸಿಗುತ್ತಿದೆ, ಅದನ್ನೇ ಗುರುತ್ವಾಕರ್ಷಣ ನಿಯಮ ಅಂತ ಹೇಳ್ತೀವಿ. ಒಂದು ಚೆಂಡನ್ನು ಅಥವಾ ಸೇಬುಹಣ್ಣನ್ನು ಮೇಲಕ್ಕೆ ಎಸೆದಾಗ ತನ್ನ ಪಥಕ್ಕೆ ಅನುಗುಣವಾಗಿ, ತನ್ನ ಕಕ್ಷೆಗೆ ಅನುಗುಣವಾಗಿ ಸೆಳೆಯುತ್ತದೆ. ಯಾಕಂದ್ರೆ ಆಕರ್ಷಿಸುವಂತಹ ಗುಣ ಭೂಮಿಗೆ ಇದೆ. ಇದನ್ನು ಗುರುತ್ವಾಕರ್ಷಣಾ ನಿಯಮ ಅಂತ ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ನಿಸರ್ಗದಲ್ಲಿ ನಿಯಮಾವಳಿಗಳಿವೆ ಅಂತ ಹೇಳ್ತೀವಿ. ನಿಸರ್ಗದಲ್ಲಿ ನಿಯಮಾವಳಿಗಳಿವೆ. ಅದು ಸೆಕೆಂಡ್ ಪಾಯಿಂಟ್. ನಿಸರ್ಗದಲ್ಲಿ ನಿಯಮಾವಳಿಗಳಿವೆ. ನಿಸರ್ಗದಲ್ಲಿ ನಿಯಮಾವಳಿಗಳಿವೆ. ಥರ್ಡ್ ಪಾಯಿಂಟ್ಸ್, ನಿಸರ್ಗದಲ್ಲಿ ಎಲ್ಲಾ ಕ್ಷೇತ್ರಗಳು ಕೂಡ, ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಾಚರಣೆ ಇರುತ್ತದೆ. ನಿಸರ್ಗದಲ್ಲಿ ಯಾವುದೇ ಒಂದು ಕ್ಷೇತ್ರವನ್ನು ತೆಗೆದುಕೊಂಡರೂ ಕೂಡ ಕ್ಷೇತ್ರ ಯಾವುದಾದ್ರೂ ಇರಬಹುದು. ಅಂದ್ರೆ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರವು ಕಾರ್ಯಾಚರಣೆ ಇರುತ್ತದೆ. ಆಕ್ಟಿವಿಟೀಸ್. ಅದು ಸ್ತಬ್ಧ ಅಲ್ಲ, ಕೂತಲ್ಲ, ಅದು ತಟಸ್ಥ ಅಲ್ಲ. ಯಾವತ್ತೂ ಕೂಡ ಅದು
ನಾವು ಯಾವುದು ಘಟಿಸುತ್ತಾ ಬಂದಿದೆಯೋ ಅದು ಮತ್ತೆ ಪುನಃ ಘಟಿಸುತ್ತದೆ. ಯಾವುದು ಘಟಿಸುತ್ತಾ ಬಂದಿದೆಯೋ ಅದು ಮತ್ತೆ ಪುನಃ ಘಟಿಸುತ್ತದೆ. ಯಾವುದು ಘಟಿಸುತ್ತಾ ಬಂದಿದೆಯೋ ಅದು ಮತ್ತೆ ಘಟಿಸುತ್ತದೆ. ಅದು ಮತ್ತೆ ಘಟಿಸುತ್ತದೆ. ಇನ್ನು ಲಾಸ್ಟ್ ಐದನೇ ಅಂಶ, ಒಂದು ನಿರ್ದಿಷ್ಟ ಕಾರಣವು ನಿರ್ದಿಷ್ಟ ಪರಿಣಾಮ ಸಂಭವಿಸುತ್ತದೆ. ಅದರ ನಿರ್ದಿಷ್ಟ ಕಾರಣಕ್ಕೆ ನಿರ್ದಿಷ್ಟ ಪರಿಣಾಮವಿರುತ್ತದೆ. ಯಾವುದೋ ಕಾರಣಕ್ಕೆ ಯಾವುದೋ ಪರಿಣಾಮ ಅಂತಕ್ಕಂಥದ್ದು ಸಂಭವಿಸುವುದಿಲ್ಲ. ನಿರ್ದಿಷ್ಟ ಕಾರಣದಿಂದ ನಿರ್ದಿಷ್ಟ ಪರಿಣಾಮ ಸಂಭವಿಸುತ್ತದೆ. ಈಗ ಹೇಳಲಾಗಿದೆ, ವಸ್ತುವಿನಿಂದ ವಸ್ತು, ಮಾನವನಿಂದ ಮಾನವ, ಬೇಗದಿಂದ ಬೇವು ಅಂತಂತಾನೆ. ಇಲ್ಲಿ ನಿಸರ್ಗವು ಲಾಸ್ಟ್ ಒನ್, ಲಾಸ್ಟ್ ಒನ್. ನಿರ್ದಿಷ್ಟ ಕಾರಣದಿಂದ ನಿರ್ದಿಷ್ಟ ಪರಿಣಾಮ ಸಂಭವಿಸುತ್ತದೆ. ಉದಾಹರಣೆಗೆ ಜಲಜನಕ ಆಮ್ಲಜನಕಗಳು ಸೇರಿದಾಗ ನೀರು ಉಂಟಾಗುತ್ತದೆ ವಿನಃ ಮತ್ತೇನೂ ಕೂಡ ಉಂಟಾಗುವುದಿಲ್ಲ. ದಂಡಿಸುವುದು ಯಾವತ್ತೂ ಕೂಡ ಸಲ ನೀರು ಉಂಟಾಗುವಂಥದ್ದು, ಇನ್ನು ಸಲ ಎಣ್ಣೆ ಉಂಟಾಗುವಂಥದ್ದು, ಈ ರೀತಿ ಎಲ್ಲ ನಿರ್ದಿಷ್ಟ ಕಾರಣದಿಂದ ನಿರ್ದಿಷ್ಟ ಪರಿಣಾಮ ಸಂಭವಿಸುತ್ತದೆ. ಇದು ಲಾಸ್ಟ್ ಒನ್, ಐದನೇದು. ನಿರ್ದಿಷ್ಟ ಕಾರಣದಿಂದ ನಿರ್ದಿಷ್ಟ ಪರಿಣಾಮ ಸಂಭವಿಸುತ್ತದೆ. ನಿರ್ದಿಷ್ಟ ಕಾರಣದಿಂದ ನಿರ್ದಿಷ್ಟ ಪರಿಣಾಮ ಸಂಭವಿಸುತ್ತದೆ. ನಿರ್ದಿಷ್ಟ ಪರಿಣಾಮ ಸಂಭವಿಸುತ್ತದೆ. ಹೀಗೆ ನಿಸರ್ಗದ ಅಂದ್ರೆ ನಿಸರ್ಗದ ಏಕಪ್ರಕಾರತೆ ನೀವು 5 ಅಂಶಗಳನ್ನು ಒಳಗೊಂಡಿದೆ. ಇಲ್ಲಿಗೆ 3 ಪಾಯಿಂಟ್ಸ್ ಅಂದ್ರೆ 3 ಪಾಯಿಂಟ್ಸ್ ಇದೆ. ನಿಸರ್ಗದ ಏಕಪ್ರಕಾರತೆಯ
ಪ್ರಭೇದಗಳು ಏಕಪ್ರಕಾರದ ಪ್ರಭೇದಗಳು. ಅದನ್ನ 8 ಬ್ರಾಕೆಟಲ್ಲಿ ಕೈಂಡ್ಸ್ ಆಫ್ ಯೂನಿಫಾರ್ಮಿಟಿ, ಕೈಂಡ್ಸ್ ಆಫ್ ಯೂನಿಫಾರ್ಮಿಟಿ, ಕೈಂಡ್ಸ್ ಆಫ್ ಯೂನಿಫಾರ್ಮಿಟಿ. ಹಾಗಾದ್ರೆ ಈ ಏಕ ಪ್ರಕಾರದ ಪ್ರಭೇದಗಳು ಒಂದೊಂದೇ ನಾವು 1 ಮಾರ್ಕ್ ಅಥವಾ 5 ಮಾರ್ಕ್ಸ್ ಯಾವ ರೀತಿ ಕೇಳ್ತೇವೆ ಅನ್ನೋದನ್ನ ಈಗ ನಾವು ಗಮನಿಸಬಹುದು. ಹಾಗಾದ್ರೆ ಏಕ ಪ್ರಕಾರದ ಪ್ರಭೇದಗಳು ಒಟ್ಟು 3. ಒಂದು ಫಸ್ಟ್ ಒನ್ ಅನುಕ್ರಮ ಏಕ ಪ್ರಕಾರತೆ. ಫಸ್ಟ್ ಒನ್ ಅನುಕ್ರಮ ಏಕ ಪ್ರಕಾರತೆ. ಅನುಕ್ರಮ ಏಕ ಪ್ರಕಾರತೆ. ಸೆಕೆಂಡ್ ಒನ್ ಸಹಚರ್ಯ ಏಕ ಪ್ರಕಾರತೆ. ಸಹಚರ್ಯ ಏಕ ಪ್ರಕಾರತೆ. ಸಹಚರ್ಯ ಏಕ ಪ್ರಕಾರತೆ. ಥರ್ಡ್ ಒನ್ ಸಮಾನ ಅಥವಾ ಅಸಮಾನ ಏಕ ಪ್ರಕಾರತೆ. ಥರ್ಡ್ ಒನ್ ಸಮಾನ ಭಾಗ. ಸಮಾನ ಭಾಗ. ಸಮಾನ ಏಕ ಪ್ರಕಾರತೆ. ಅಸಮಾನ ಏಕ ಪ್ರಕಾರತೆ. ಅಸಮಾನ ಏಕ ಪ್ರಕಾರತೆ. ಹಾಗಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ನಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ. ಈ ಟಾಪಿಕ್ ಅಲ್ಲಿ ಅಥವಾ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಹೇಗೆ ಅನುಕ್ರಮ ಏಕ ಪ್ರಕಾರತೆ ಎಂದರೇನು ಅಂತ ಹೇಳ್ಬಿಟ್ಟು 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಅದನ್ನೇ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಗೆ ಕೇಳಿಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಇನ್ನ ಸಬ್ಸೆಟ್ ಇಲ್ಲ, ಅಂದ್ರೆ 5 ಮಾರ್ಕ್ಸ್ ಆಗುವಷ್ಟು ಸಾಕಷ್ಟಿಲ್ಲ. 1 ಮಾರ್ಕ್ ಕ್ವೆಶ್ಚನ್ಸ್ ಅನ್ನು ಬಹುತೇಕವಾಗಿ ಕೇಳಿದ್ರೆ ನಾವು 1 ಅಥವಾ 2 ಪಾಯಿಂಟ್ಸ್ ಅನ್ನು ಬರೆದು ಉದಾಹರಣೆ ಸಹಿತವಾಗಿ ನಾವು ಅದನ್ನ ಬರೆಯಬಹುದು. ಇನ್ನು ಅದೇ ರೀತಿಯಾಗಿ 1 ಮಾರ್ಕ್ ಕ್ವೆಶ್ಚನ್ಸ್ ಗೆ ಸಹಚರ್ಯ ಏಕ ಪ್ರಕಾರತೆ ಎಂದರೇನು ಅಂತ ನಾವು ಕೂಡ ಕೇಳಬಹುದು. ಅದೇ ರೀತಿ 1 ಮಾರ್ಕ್ ಕ್ವೆಶ್ಚನ್ಸ್ ಗೆ ಸಮಾನ ಏಕ ಪ್ರಕಾರತೆ ಎಂದರೇನು ಅಂತ ನಾವು ಕೂಡ ಕೇಳಬಹುದು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಗೆ. ಅಥವಾ ಮೂರನ್ನು ಸೇರಿಸಿಬಿಟ್ಟು ಕೇಳಬಹುದು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಗೆ. ಹೇಗೆ ಏಕ ಪ್ರಕಾರತೆಯ ಪ್ರಭೇದಗಳು ವಿವರಿಸಿರಿ ಅಂತ 5 ಮಾರ್ಕ್ಸ್ ಕೇಳಿದ್ರೆ ನಾವು ಒಂದನ್ನೇ ಅನುಕ್ರಮ ಏಕ ಪ್ರಕಾರತೆ ಎಂದರೇನು
ಸಾಚನೆಯ ಏಕಪ್ರಕಾರತೆ ಎಂದರೇನು ಅಂತ ತಿಳ್ಕೊಂಡು ಕೇಳಿದ್ರೆ ಇನ್ನು 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಅಂದ್ರೆ ಒಂದು ಘಟನೆಯು ಏನು ಸಂಭವಿಸುತ್ತದೆಯೋ ಅದು ಭವಿಷ್ಯದಲ್ಲಿಯೂ ಕೂಡ ಸಂಭವಿಸುತ್ತದೆ ಅಂತ ಹೇಳುವಂಥದ್ದು. ಇದು ಒಂದು ರೀತಿ ತುಂಬಾ ಕ್ಲಿಷ್ಟ ಅಂದೇನಲ್ಲ, ಬಟ್ ಯಾಕೆಂದ್ರೆ ಇಲ್ಲಿ ಒಂದು ಘಟನೆ ಸಂಭವಿಸುತ್ತದೆ, ಆ ಘಟನೆ ಭವಿಷ್ಯದಲ್ಲಿಯೂ ಕೂಡ ಹಾಗೆಯೇ ಸಂಭವಿಸುತ್ತದೆ ಅಂತ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಈಗ ನಾವು ಸೇರ್ಕೊಂಡು ಅಥವಾ ಚೆಂಡನ್ನ ಮೇಲಕ್ಕೆ ಎಸೆತೀವಿ, ಎಸೆದಾಗ ಅಲ್ಲಿ ಅದು ಭೂಮಿಗೆ ಒಂದು ಬೀಳುತ್ತೆ. ಯಾಕೆಂದ್ರೆ ಭೂಮಿಗೆ ಸೆಳೆಯುವ ಶಕ್ತಿ ಸಾಮರ್ಥ್ಯ ಇದೆ, ಅದನ್ನು ನಾವು ಗುರುತ್ವಾಕರ್ಷಣ ನಿಯಮ ತನ್ನ ಗುರುತಿಗೆ ತನ್ನ ಕಕ್ಷೆಗೆ ಅನುಗುಣವಾಗಿ ಸೆಳೆಯುತ್ತದೆ. ಅರ್ಥಾತ್ ಈ ಘಟನೆ ಪ್ರತಿ ಸಲವೂ ಕೂಡ ಮೇಲಕ್ಕೆ ನಾವು ಚೆಂಡನ್ನ ವಸ್ತುವನ್ನ ಪದಾರ್ಥವನ್ನು ಎಸೆದಾಗ ಅದು ಅಷ್ಟೇ ಕ್ಷಿಪ್ರಗತಿಯಲ್ಲಿ ಕೆಳಗೆ ಒಂದು ಬೀಳುತ್ತದೆ. ಅಂದ್ರೆ ಇದರರ್ಥ ಇಲ್ಲಿ ಯಾವತ್ತೂ ಕೂಡ ಈ ಘಟನೆ ಈ ರೀತಿಯಾಗಿ ಅಂದ್ರೆ ಭವಿಷ್ಯದಲ್ಲಿಯೂ ಕೂಡ ಮುಂದೆ ಈಗ ನಾವು ಎಸೆದು ಕೆಳ ಬಂದಿತ್ತು ಅಂತ ಘಟನೆ ಭವಿಷ್ಯದಲ್ಲಿಯೂ ಕೂಡ ಹಾಗೆ ಸಂಭವಿಸುತ್ತದೆ. ಅಂದ್ರೆ ಮತ್ತೆ ನಾವು ಇನ್ನು ಕೆಲವು ಬಿಟ್ಟು ಅಥವಾ ನಾಳೆ ಮತ್ತೆ ಎಸೆದಾಗ ಮತ್ತೆ ಅಂಥದ್ದೇ ಘಟನೆ ಅಥವಾ ಅಂಥ ನಿಯಮಕ್ಕೆ ಒಳಪಟ್ಟು ಈ ಘಟನೆ ಸಂಭವಿಸುತ್ತದೆ. ಅಂದ್ರೆ ಇದರರ್ಥ ಏನು, ಇಲ್ಲಿ ಯಾವತ್ತೂ ಕೂಡ ಅಂದ್ರೆ ಭವಿಷ್ಯದಲ್ಲಿಯೂ ಕೂಡ ಮುಂದಿನೂ ಕೂಡ ಈ ನಿಯಮಕ್ಕೆ ಒಳಪಟ್ಟೆ ನಿಸರ್ಗದಲ್ಲಿ ಘಟನಾವಳಿಗಳು ಸಂಭವಿಸುವಂಥದ್ದು. ನೇಚರ್ ಆಫ್ ದಿ ಲಾ, ನಿಸರ್ಗ ನಿಯಮ ಅಂತ ಕೇಳ್ತೀವಿ. ಅರ್ಥನೇ ಅದನ್ನ ನಾವು ಸಾಚನೆಯ ಏಕಪ್ರಕಾರತೆ ಅಂತ ಕೇಳುವಂಥದ್ದು. ಲಾಸ್ಟ್ ಒನ್ ಅಂದ್ರೆ ಸಮಾನ ಅಥವಾ ಅಸಮಾನ ಏಕಪ್ರಕಾರತೆ. ಏಕಪ್ರಕಾರತೆ ಪ್ರಭೇದಗಳಲ್ಲಿ ಲಾಸ್ಟ್ ಮೂರನೇದು ಒಂದಾಯ್ತು, ಅನುಕ್ರಮ ಏಕಪ್ರಕಾರತೆ ಆಯ್ತು. 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ಬರೀತೀವಿ. ಸೆಕೆಂಡ್ ಒನ್ ಎರಡನೇದಾಯ್ತು, ಸಾಚನೆಯ ಏಕಪ್ರಕಾರತೆ ಎಂದರೇನು ಎಕ್ಸಾಮಿನೇಷನ್ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ಬರೀತೀವಿ. ಲಾಸ್ಟ್ ಒನ್ ಏಕಪ್ರಕಾರತೆ ಪ್ರಭೇದಗಳಲ್ಲಿ ಸಮಾನ ಅಥವಾ ಅಸಮಾನ ಏಕಪ್ರಕಾರತೆ. ಸಮಾನ ಅಸಮಾನ ಏಕಪ್ರಕಾರತೆ. ಅಸಮಾನ ಏಕಪ್ರಕಾರತೆ. ಎಕ್ಸಾಮಿನೇಷನ್ ಕೇಳಬಹುದು, ಇದುವರೆಗೆ ಕೇಳಿದ್ರೆ ಕೇಳಲಾರೆ. ಸಮಾನ ಏಕಪ್ರಕಾರತೆ ಎಂದರೇನು ಅಥವಾ ಅಸಮಾನ ಏಕಪ್ರಕಾರತೆ ಎಂದರೇನು 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ನಾವು ಅದಕ್ಕೆ ಡೆಫಿನೇಷನ್ ಈಗ ಘಟನೆ ಸಂಭವಿಸಿದಾಗ ಒಂದು ಕಾರಣದಿಂದ ಪರಿಣಾಮ ಸಂಭವಿಸುತ್ತದೆ ಇದು ಅಂಡರ್ಸ್ಟ್ಯಾಂಡ್. ಹಾಗಾದ್ರೆ ಕಾರಣದ ನಂತರದ ಉಪಲಬ್ಧ ಅಥವಾ ಸ್ಥಿತಿ ಪರಿಣಾಮ. ಹಾಗಾದ್ರೆ ಪರಿಣಾಮಕ್ಕಿಂತ ಪೂರ್ವವಾದ ಸ್ಥಿತಿ ಕಾರಣ. ಹಾಗಾದ್ರೆ ಇಲ್ಲಿ ಪರಿಣಾಮದ ಉಪಲಬ್ಧ ಅಂತಕ್ಕಂಥದ್ದು ಅಥವಾ ಪರಿಣಾಮದ ಪ್ರಮಾಣ ಅಂತಕ್ಕಂಥದ್ದು ಇದೆಯಲ್ಲ, ಕ್ವಾಂಟಿಟಿ, ಅದು ಕಾರಣಕ್ಕೆ ಸಮಗಟ್ಟ ರೀತಿಯಲ್ಲಿ ಇರುತ್ತೆ. ಕಾರಣದಲ್ಲಿ ಅದು ಕಾರಣಕ್ಕೆ ಸಮನಾಗಿರುತ್ತೆ. ಇದರ ಅರ್ಥ ಇದರಿಂದ ನೀವು ಪರಿಣಾಮದಲ್ಲಿ ಮೊತ್ತ ಎಷ್ಟಿರುತ್ತೋ ಆ ಪರಿಣಾಮದ ಮೊತ್ತಕ್ಕೂ ಕಾರಣದ ಮೊತ್ತಕ್ಕೂ ಅದು ಸಮನಾಗಿರುತ್ತೆ, ಸಮಗಟ್ಟ ರೀತಿಯಲ್ಲಿ ಇರುತ್ತೆ. ಉದಾಹರಣೆಯಾಗಿ ನಾವು ಎಣ್ಣೆ ಶೇಂಗಾ ಎಣ್ಣೆ ತೆಗಿತೀವಿ ಅಂದ್ರೆ ಅದು ಬೀಜ ಇದೆಯಲ್ಲ, ಸೀಡ್ಸ್, ತೊಪ್ಪೆ ಬರಿಕೆ ಅಲ್ಲ, ಸಿಪ್ಪೆ ಬರಿಕೆ ಅಲ್ಲ, ಅದು ಬೀಜಗಳು ಎಷ್ಟಿರ್ತಾವೋ ಅದಕ್ಕೆ ಸರಿಸಮನಾಗಿಯೇ ಎಣ್ಣೆ ಅಂತಕ್ಕಂಥದ್ದು ಉಂಟಾಗುತ್ತೆ. 1 kg ಎಣ್ಣೆಗೆ 1 kg ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಅಲ್ಲಿ ಬರುವಂಥದ್ದು. ಅದನ್ನೇ ನಾವು ಅಂದ್ರೆ ಅರ್ಥ ಏನಪ್ಪ ಅಂದ್ರೆ 1 kg ನೆಟ್ ವೇಟ್ ನಾವು ಶೇಂಗಾ ಬೀಜ ತೆಗೆದುಕೊಂಡಿದ್ವಿ, ಎಣ್ಣೆನೂ ಕೂಡ ಏನಾಗಿದೆ 1 kg ಬರುತ್ತೆ. ಅದನ್ನು ಸುಳ್ಳು. ಅದರ ಅರ್ಥ ಕಾರಣದಲ್ಲಿ ಕಚ್ಚಾ ವಸ್ತುವನ್ನು ಅಥವಾ ಕಚ್ಚಾ ಪದಾರ್ಥವನ್ನು ಎಷ್ಟು ಬಳಕೆ ಮಾಡಿಕೊಂಡಿರ್ತೀವೋ ಪರಿಣಾಮವೂ ಕೂಡ ಅದಕ್ಕೆ ಸಮನಾಗಿರುತ್ತೆ. ಅದನ್ನು ಸಮಾನ ಏಕಪ್ರಕಾರತೆ ಎಂದು ಕೇಳ್ತೀವಿ. ಅದನ್ನೇ ನಾವು ಶೇಂಗಾಕಾಯಿಯನ್ನ ತೆಗೆದುಕೊಂಡು ಸಿಪ್ಪೆ ಬರಕೆ 1 kg ಶೇಂಗಾ ಕಾಯಿಯನ್ನು ತೆಗೆದುಕೊಂಡು ನಾವು ಅದರ ಎಣ್ಣೆಯನ್ನು ಪಡೆಯಲಿಕ್ಕೆ ಹೋದ್ರೆ 1 kg ಬರಲ್ಲ. ಯಾಕೆ? ಸಿಪ್ಪೆ ವೇಸ್ಟ್, ಅದನ್ನು ನಾವು ಲೆಸ್ ಮಾಡಿದ್ರೆ ಕಳೆದ್ರೆ ಅದು ಕಡಿಮೆ ಬರುತ್ತೆ ಅಲ್ವಾ?
ಅದರಲ್ಲಿ ಕಚ್ಚಾ ಪದಾರ್ಥ ಅಥವಾ ಕಚ್ಚಾ ವಸ್ತುವನ್ನ ಪೂರ್ವಭಾವಿಯಾಗಿ ಅಂದರೆ ಕಾರಣ ರೂಪದಲ್ಲಿ ಎಷ್ಟರನ್ನು ಪಡೆದುಬಿಟ್ಟು ಪರಿಣಾಮವನ್ನು ಕೊಡೋದಕ್ಕೆ ಸಮಗಟ್ಟ ರೀತಿಯಲ್ಲಿ ಅದನ್ನು ಸಮಾನ ಏಕಪ್ರಕಾರತೆ ಅಂತ ಎರಡು ಕೂಡ ಎರಡೂ ಕೂಡ ಯೂನಿಫಾರ್ಮಿಟಿ ಎಲ್ಲಿ ಕಾರಣ ಮತ್ತು ಪರಿಣಾಮದಲ್ಲಿ ಯೂನಿಫಾರ್ಮಿಟಿ ಅಂತಕ್ಕಂಥದ್ದಿರುತ್ತೆ, ಏಕಪ್ರಕಾರತೆ ಅಂತಕ್ಕಂಥದ್ದಿರುತ್ತೆ. ಅದನ್ನು ನಾವು ಸಮಾನ ಏಕಪ್ರಕಾರತೆ ಎಂದು ಹೆಸರಿಸಬಹುದು. ಇನ್ನು ಅಸಮಾನ ಏಕಪ್ರಕಾರತೆ ಎಂದರೆ ಏನಂತ ಕೇಳಿದ್ರೆ ಇದಕ್ಕೆ ನಾವು ಅಸಮಾನ ಏಕಪ್ರಕಾರತೆಗೆ ನಾವು ಒಂದು ಪರಿಣಾಮ ಸಂಭವಿಸಲು ಪೂರ್ವಭಾವಿಯಾಗಿ ತೆಗೆದುಕೊಳ್ಳುವ ಕಾರಣಕ್ಕೂ ಮತ್ತು ಪರಿಣಾಮಕ್ಕೂ ಅಲ್ಲಿ ಸಮಾನತೆ ಇಲ್ಲದಿದ್ದಾಗ ವ್ಯತಿರಿಕ್ತತೆ ವ್ಯತ್ಯಾಸ ಕಂಡು ಬಂದಾಗ ಅದನ್ನು ಅಸಮಾನ ಏಕಪ್ರಕಾರತೆ ಎಂಬುದಾಗಿ ನಾವು ಹೆಸರಿಸಬಹುದು. ಇದು ಏಕಪ್ರಕಾರತೆಯ ಪ್ರಭೇದಗಳು. ಅದರ ಒಂದು ಟಾಪಿಕ್ ಮುಗಿಯುತ್ತೆ. ನೆಕ್ಸ್ಟ್ ಇದೇ ಈ ಎರಡನೇ ಚಾಪ್ಟರ್ನಲ್ಲಿ ಎರಡನೇ ಚಾಪ್ಟರ್ ಹೇಳಿದಾಗ ನಿಸರ್ಗದ ಏಕಪ್ರಕಾರ ಎರಡನೇ ಚಾಪ್ಟರ್ ಹೆಸರು ಏನೇಳಿ ಎರಡನೇ ಅಂದರೆ ಸೆಕೆಂಡ್ ಚಾಪ್ಟರ್ ವಿಗಮನದ ರೂಪಾತ್ಮಕ ಆಧಾರಗಳು ಅಥವಾ ವಿಗಮನದ ರೂಪಾತ್ಮಕ ಗುಹಿಕ ತತ್ವಗಳು ಫಾರ್ ದ ಗ್ರೌಂಡ್ಸ್ ಆಫ್ ಇಂಡಕ್ಷನ್. ಈಗ ನಾವು ಪಾಯಿಂಟ್ಸ್ ನೋಡಿದ್ವಿ. ಏನು ಒನ್ ಮಾರ್ಕ್ ಕ್ವಶನ್ಸ್ ಗೃಹೀತ ತತ್ವ ಎಂದರೆ ಏನು ಈ ಚಾಪ್ಟರ್ ಆರಂಭದಲ್ಲಿ 1 ಮಾರ್ಕ್ ಕ್ವಶನ್ಸ್. 2 ಮಾರ್ಕ್ ಕ್ವಶನ್ಸ್ ವಿಗಮನದ ಗೃಹೀತ ತತ್ವಗಳು ಯಾವುವು ಅಥವಾ ಅದನ್ನು ಕ್ವಶನ್ ಕೇಳಬಹುದು. ಆನ್ಸರ್ ಒಂದೇ, ಯಾವುವು ವಿಗಮನದ ರೂಪಾತ್ಮಕ ಆಧಾರಗಳು ಯಾವುವು. 2 ಮಾರ್ಕ್ ಕ್ವಶನ್ಸ್ ಒಂದಾಯ್ತು. ನೆಕ್ಸ್ಟ್ ನಾವು ಅದೇ ರೀತಿಯಾಗಿ ವಿಗಮನದ ರೂಪಾತ್ಮಕ ಆಧಾರಗಳು ಎರಡು ಕೇಳಿದ್ವಿ. ಒಂದು ನಿಸರ್ಗದ ಏಕಪ್ರಕಾರತೆಯ ನಿಯಮ, ಎರಡು ಕಾರ್ಯಕಾರಣ ನಿಯಮ. 1 ಮಾರ್ಕ್ ಕ್ವಶನ್ಸ್ಗೆ ಯಾಕೆ ಕೇಳಬಹುದು ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದರೇನು. 5 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ ನಿಸರ್ಗದ ಏಕಪ್ರಕಾರತೆಯ ನಿಯಮ ನಿರೂಪಿಸಿರಿ. ಅವನ್ನು ಇದು ಫಸ್ಟ್. ಎರಡನೇದು ಕಾರ್ಯಕಾರಣ ನಿಯಮ. ಕಾರ್ಯಕಾರಣ ನಿಯಮ ಅಂತಕ್ಕಂಥದ್ದನ್ನು ನಾವು ಈಗ ಪ್ರಸ್ತಾಪಿಸಲಾಗಿಲ್ಲ, ಯಾಕೆಂದರೆ ನಿಸರ್ಗದ ಏಕಪ್ರಕಾರತೆಯ ನಿಯಮವನ್ನೇ ಫಸ್ಟ್ ಒಂದು ಸಬ್ಜೆಕ್ಟ್ ತೆಗೆದುಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಇದು ಮುಂದುವರಿದ ಮೇಲೆ ನೆಕ್ಸ್ಟ್ ಕಾರ್ಯಕಾರಣ ನಿಯಮ ವಿಗಮನದ ರೂಪಾತ್ಮಕ ಆಧಾರ. ನೆಕ್ಸ್ಟ್ ಸಬ್ಜೆಕ್ಟ್ ನಿಸರ್ಗದ ಏಕಪ್ರಕಾರತೆ ನಿಯಮ ನಂಬಲು ಇರುವ ಆಧಾರಗಳು. ಇದು ಸಬ್ಜೆಕ್ಟ್. ಇದರಲ್ಲಿ ನಿಸರ್ಗದ ಏಕಪ್ರಕಾರತೆಯ ನಿಯಮ ನಂಬಲು ಇರುವ ಆಧಾರಗಳು ಮೂರು. ಒಂದು ಅಂತರ್ಪ್ರಜ್ಞೆಯ ಸಿದ್ಧಾಂತ, ಅದಕ್ಕೆ ಮತ್ತೊಂದು ಹೆಸರು ಇಂದ್ರಿಯಾನುಭವ ಪೂರ್ವ ಜ್ಞಾನ ಸಿದ್ಧಾಂತ. ಒಂದು ಫಸ್ಟ್ ಒನ್ ಅಂತರ್ಪ್ರಜ್ಞೆಯ ಸಿದ್ಧಾಂತ. ಅಂತರ್ಪ್ರಜ್ಞೆಯ ಸಿದ್ಧಾಂತ. ಅಂತರ್ಪ್ರಜ್ಞೆಯ ಸಿದ್ಧಾಂತ. ಅನುಭವ ಪೂರ್ವ ಜ್ಞಾನ ಸಿದ್ಧಾಂತ. ಅನುಭವ ಪೂರ್ವ ಜ್ಞಾನ ಸಿದ್ಧಾಂತ. ಸೆಕೆಂಡ್ ನೋಡಿ. ಎರಡನೇದು ಅನುಭವೋತ್ತರ ಜ್ಞಾನ ಸಿದ್ಧಾಂತ. ಅನುಭವೋತ್ತರ ಜ್ಞಾನ ಸಿದ್ಧಾಂತ. ಅನುಭವೋತ್ತರ ಜ್ಞಾನ ಸಿದ್ಧಾಂತ. ಅನುಭವೋತ್ತರ ಜ್ಞಾನ ಸಿದ್ಧಾಂತ ಅಥವಾ ಇಂದ್ರಿಯಾನುಭವ ಸಿದ್ಧಾಂತ. ಇಂದ್ರಿಯಾನುಭವ ಸಿದ್ಧಾಂತ. ಅನುಭವೋತ್ತರ ಜ್ಞಾನ ಸಿದ್ಧಾಂತ ಅಥವಾ ಇಂದ್ರಿಯಾನುಭವ ಸಿದ್ಧಾಂತ. ಲಾಸ್ಟ್ ಒನ್ ವಿಕಾಸವಾದ. ಲಾಸ್ಟ್ ವಿಕಾಸವಾದ ಉತ್ಕ್ರಾಂತಿವಾದ. ವಿಕಾಸವಾದ ಉತ್ಕ್ರಾಂತಿವಾದ. ಇಲ್ಲಿ ಎಕ್ಸಾಮಿನೇಷನ್ 1 ಮಾರ್ಕ್ ಕ್ವಶನ್ಸ್ ಕೇಳಬಹುದು ಅಥವಾ ಇಲ್ಲಿ ಹೇಗೆ ಅಂತರ್ಪ್ರಜ್ಞೆಯ ಸಿದ್ಧಾಂತ ಎಂದರೇನು 1 ಮಾರ್ಕ್ ಕ್ವಶನ್ಸ್ ಕೇಳಬಹುದು. ಅದು ಮತ್ತೊಂದು ಪದ ಆನ್ಸರ್ ಒಂದನೇ, ಅದಕ್ಕೆ ಆಲ್ಟರ್ನೇಟಿವ್ ಮತ್ತೊಂದು ಅಂದ್ರೆ ಅನುಭವ ಪೂರ್ವ ಜ್ಞಾನ ಸಿದ್ಧಾಂತ ಎಂದರೇನು ಅಂತ ಕೂಡ ಕೇಳಬಹುದು. ನೆಕ್ಸ್ಟ್ ಅದೇ ರೀತಿಯಾಗಿ ಅನುಭವೋತ್ತರ ಜ್ಞಾನ ಸಿದ್ಧಾಂತ
ನಾವಿಲ್ಲಿ ಇದಕ್ಕೆ ನಾವು ಡೆಫಿನೇಷನ್ ಏನು ಬೇಕು, ಅಂತಃಪ್ರಜ್ಞೆಯ ಸಿದ್ಧಾಂತ ಎಂದರೇನು ಅನ್ನಕ್ಕೆ ನಮಗೆ ಕಾರ್ಲ್ ರೀಡ್ ಈ ಸಿದ್ಧಾಂತದ ಪ್ರತಿಪಾದಕಗಳು ಕಾರ್ಲ್ ರೀಡ್ ಮತ್ತು ಗ್ಯಾಲಿಲಿಯನ್ ಈ ಸಿದ್ಧಾಂತದ ಪ್ರತಿಪಾದಕಗಳು. ಇದು ಫಸ್ಟ್ ಪಾಯಿಂಟ್. ಇನ್ನು ಈ ಸೆಕೆಂಡ್ ಪಾಯಿಂಟ್ಸ್ ಅಂತಃಪ್ರಜ್ಞೆಯ ಸಿದ್ಧಾಂತ ಅಂದ್ರೆ ಸೆಕೆಂಡ್ ಪಾಯಿಂಟ್ಸ್ ಅನುಭವಕ್ಕಿಂತ ಮೊದಲೇ ಬಂದಿರುತ್ತದೆ. ಸೆಕೆಂಡ್ ಪಾಯಿಂಟ್ಸ್ ಏನು ಅಂದ್ರೆ ನಾವು ನಮ್ಮ ಅನುಭವಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ನಮಗೆ ಈ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ನಮಗೆ ಬಂದಿರುತ್ತದೆ ಅಂದ್ರೆ ಅಂತಃಪ್ರಜ್ಞೆಯ ಸಿದ್ಧಾಂತ ಸೆಕೆಂಡ್ ಪಾಯಿಂಟ್ಸ್. ಹಾಗಾದ್ರೆ ಥರ್ಡ್ ಪಾಯಿಂಟ್ಸ್ ಹುಟ್ಟಿನಿಂದ ಇದು ಬಂದದ್ದಲ್ಲ ಅಥವಾ ಹುಟ್ಟಿಯಾದ ಮೇಲೆ ಇದು ಬಂದದ್ದಲ್ಲ. ಅಂದ್ರೆ ಇದು ಮೂಲತಃ ಮೊದಲೇ ಅಂದ್ರೆ ಬೈ ಬರ್ತ್ ನಮ್ಮ ಮೈಗೂಡಿನಿಂದಲೇ ಬಂದದ್ದು, ಇನ್ನೇ ಅಂತರ್ಗತವಾಗಿರುತ್ತದೆ ಎಂಬ ನಿಟ್ಟಿನಲ್ಲಿ ಅದನ್ನ ಅರ್ಥೈಸ್ಕೊಳ್ತೀವಿ. ಅಂತಃಪ್ರಜ್ಞೆಯ ಸಿದ್ಧಾಂತ ಏನು? ಇದು ನಮ್ಮ ಅನುಭವದಿಂದ ಬಂದದ್ದಲ್ಲ, ಇದು ಬೈ ಬರ್ತ್ ಹುಟ್ಟಿನಿಂದಲೇ ಬಂದದ್ದು, ಹುಟ್ಟಿನಿಂದಲೇ ಮೈಗೂಡಿ ಬಂದಿರುತ್ತದೆ, ಅನುಭವದ ನಂತರ ಬಂದದ್ದಲ್ಲ. ಈ ರೀತಿಯಾಗಿ ಉದಾಹರಣೆಗೆ ಯಾಕೆಂದ್ರೆ ಇಲ್ಲಿ ಒಂದು ಮಗು, ಚಿಕ್ಕ ಮಗು, ಅದು ಸೊಗಸಾಗಿ 4-5 ವರ್ಷದ ಮಗು ಸೊಗಸಾಗಿ ಹಾಡನ್ನ ಆಡುತ್ತೆ ಅಂದ್ರೆ ಅಥವಾ ಯಾವುದೋ ಒಂದು ವೀಣೆಯನ್ನು ಚೆನ್ನಾಗಿ ನುಡಿಸುತ್ತೆ ಅಂದ್ರೆ ಅದಕ್ಕೆ ಟ್ರೈನಿಂಗ್ ಇರಲ್ಲ, ಎಕ್ಸ್ಪೀರಿಯನ್ಸ್ ಇರಲ್ಲ. ಯಾಕೆ ಈ ಒಂದು ನಾಲೆಡ್ಜ್ ಅಂತಕ್ಕಂಥದ್ದು ಕಲೆ ಅಂತಕ್ಕಂಥದ್ದು ಆ ಮಗುವಿಗೆ ಬಂತು ಅಂದ್ರೆ ಅದು ಅನುವಂಶೀಯತೆ. ಯಾಕಂದ್ರೆ ತನ್ನ ತಂದೆ ಕಲಾವಿದರಾಗಿದ್ರೆ ಅವರ ಒಂದು ಬೈ ಬರ್ತ್ ಆ ಒಂದು ಅನುವಂಶೀಯತೆ ಆಧಾರದ ಮೇಲೆ ಆ ಮಗುವಿಗೆ ಆ ಕಲೆ ಅಂತಕ್ಕಂಥದ್ದು ಅದು ಏನಾಗಿರುತ್ತೆ, ಅಭಿವ್ಯಕ್ತಗೊಂಡಿರುತ್ತೆ. ಅದನ್ನೇ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಇದು ಯಾಕೆ ಅನುಭವ ಬಂತು, ಕಲೆ ಬಂತು ಅಂದ್ರೆ ಅದು ಪ್ರಾಕ್ಟೀಸ್ ಇಲ್ಲ, ಟ್ರೈನಿಂಗ್ ಇಲ್ಲ. ಈ ಕಲೆ ಯಾಕೆ ಬಂತು ಅಂತಂದ್ರೆ ಅದು ಬೈ ಬರ್ತ್ ತಂದೆಯ ಗುಣ. ಯಾಕೆ ನೀವೇ ಬಂತು, BP ಶುಗರ್ ಊಟ ಮಕ್ಕಳಿಗೆಲ್ಲ ಇರುತ್ತೆ. ಯಾಕೆಂದ್ರೆ ಆ ಗುಣ ಅಂತಕ್ಕಂಥದ್ದು ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ವಂಶದಲ್ಲಿ ಯಾವ ಇದ್ರೂ ಕೂಡ ಆ ಗುಣ ಅಂತಕ್ಕಂಥದ್ದು ಮಕ್ಕಳಲ್ಲಿ ಬರಬಹುದು. ಇದು ಯಾಕೆ ಅಂತಂದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇಂಥ ಗುಣಲಕ್ಷಣಗಳು ಸಾಗಿಸಲ್ಪಡುತ್ತವೆ. ಇದನ್ನ ಅಂತಃಪ್ರಜ್ಞೆಯ ಸಿದ್ಧಾಂತ ಅಂದ್ರೆ ಇದು ಅಂದ್ರೆ ಮೊದಲೇ ನಮ್ಮಲ್ಲಿ ನಮ್ಮ ಹುಟ್ಟಿನೊಂದಿಗೆ ಅದು ಮೈಗೂಡಿ ಬಂದದ್ದು, ಅನುಭವಕ್ಕಿಂತ ಮೊದಲೇ ಬಂದದ್ದು ಎಂಬುದನ್ನೇ ಅಂತಃಪ್ರಜ್ಞೆಯ ಸಿದ್ಧಾಂತ ಅಂತ ಹೇಳ್ಬೋದು. ಅಥವಾ ಅನುಭವ ಪೂರ್ವ. ಅನುಭವ ಪೂರ್ವ ಅಂದ್ರೆ ಅನುಭವಕ್ಕಿಂತ ಮೊದಲೇ. ಉದಾಹರಣೆಗೆ ಹೇಳಿದ್ರೆ ಸಕ್ಕರೆ ಸಿಹಿಯಾಗಿದೆ ಅನ್ನುವಂಥದ್ದು, ಸಕ್ಕರೆ ಸಿಹಿಯಾಗಿದೆ ಅನ್ನುವಂಥದ್ದು ಇದೆಯಲ್ಲ, ಈ ಜ್ಞಾನ, ಈ ನಾಲೆಡ್ಜ್ 5 ವರ್ಷದ ಮಗು ಕೇಳಿದ್ರೆ ಅದೇನು ಬರ್ಬೋದು, ಹೇಗೆ ಹೇಳ್ಬೋದು? ಸಪೋಸ್ ನಾವು ಪ್ರಶ್ನೆ ಮಾಡೋದಾದ್ರೆ ಸಕ್ಕರೆ ಸಿಹಿಯಾಗಿದೆ ಎನ್ನುವಂತ ಒಂದು ಜ್ಞಾನ ನಾಲೆಡ್ಜ್ ಮಗು ತಿನ್ನದೇ ಹೇಳ್ಬೇಕು, ಅದು ಸಿಹಿಯಾಗಿದೆ ಅನ್ನುವಂಥದ್ದು. ಈ ರೀತಿ ನಾವು ಹೇಳಿದ್ರೆ ಅಂತಃಪ್ರಜ್ಞೆಯ ಸಿದ್ಧಾಂತ ಅಂದ್ರೆ ಇದು ನಮ್ಮ ಮೈಗೂರು ಹುಟ್ಟಿನಿಂದಲೇ ಬಂದದ್ದು ಎಂಬುದಾಗಿ ಹೇಳುವಂಥದ್ದು. ನೆಕ್ಸ್ಟ್ ನಾವು ನಮ್ಮ ಕ್ವಶನ್ಸ್ ಹೇಳಿದ್ರೆ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಸೆಕೆಂಡ್ ಒನ್ ಇಂದ್ರಿಯಾನುಭವ ಸಿದ್ಧಾಂತ. ಇಂದ್ರಿಯಾನುಭವ ಸಿದ್ಧಾಂತ ಇಂದ್ರಿಯಾನುಭವ ಸಿದ್ಧಾಂತ ಬಾ ಅನುಭವೋತ್ತರ ಸಿದ್ಧಾಂತ. ಅನುಭವೋತ್ತರ ಸಿದ್ಧಾಂತ. ಒಂದು ಕ್ವಶನ್ಸ್ ಕೇಳಬಹುದು, ಹೇಗೆ ಇಂದ್ರಿಯಾನುಭವ ಸಿದ್ಧಾಂತ ಎಂದರೇನು ಅಂತ ಕೇಳಬಹುದು.
ಡೆಫಿನೇಷನ್ ಒಂದು ಅಥವಾ ಎರಡು ಪಾಯಿಂಟ್ಸ್ ಏನು ಇದಕ್ಕೆ ಡೆಫಿನೇಷನ್ ಒಂದು ತಲೆಮಾರಿನಿಂದ ಬರೆಯದ ಪರೀಕ್ಷೆ ಕೇಳಿದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ತಂದೆಯ ಗುಣಗಳು ತಂದೆಯ ಹವ್ಯಾಸಗಳು ಸಂಚಯವಾಗುತ್ತಾ ಬಂದು ಸಂಚಯವಾಗುತ್ತಲೇ ಹೋಗುತ್ತಿರುತ್ತವೆ ಇನ್ನು ಸಾಗಿಸಲ್ಪಡುತ್ತವೆ ಇದನ್ನೇ ನಾವು ವಿಕಾಸವಾದ ಅಂತ ಹೇಳ್ತೀವಿ. ಅದಕ್ಕೆ ಯಾಕೆಂದ್ರೆ ತಂದೆಯ ಗುಣ ಕೆಲವು ಮಕ್ಕಳಲ್ಲಿ ಈಗಲೂ ಇರುತ್ತೆ ತಮ್ಮ ತಂದೆ ಯಾವ ರೀತಿ ವರ್ತಿಸ್ತಾರೋ ಈಗಲೂ ಕೂಡ ಮಕ್ಕಳು ಕೂಡ ಅದೇ ರೀತಿಯಾಗಿ ವರ್ತಿಸ್ತಾರೆ. ತಾಯಿ ಗುಣ ಆಗಿರ್ಬೋದು ತಂದೆ ಗುಣ ಆಗಿರ್ಬೋದು ಅರ್ಥ ತಾನೆ. ಈ ರೀತಿಯಾಗಿ ಏನಾಗ್ತದೆ ಇಲ್ಲಿ ಹವ್ಯಾಸಗಳು ಗುಣಲಕ್ಷಣಗಳು ಸಂಚಯವಾಗುತ್ತಲೇ ಹೋಗೋದಕ್ಕೆ ವಿಕಾಸವಾದ ಅಂತ ಹೇಳ್ಬಿಟ್ಟು ಅಥವಾ ಉತ್ಕ್ರಾಂತಿವಾದ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ನೆಕ್ಸ್ಟ್ ನಲ್ಲಿ ಇಲ್ಲಿಗೆ ಈ ಟಾಪಿಕ್ ಮುಗಿತೇನು ನಿಸರ್ಗದ ಏಕಪ್ರಕಾರತೆಯ ನಿಯಮ ನಮ್ಮಲ್ಲೂ ಇರುವ ಸಾಕ್ಷಾತ್ಕಾರಗಳು ಮುಗಿಯುತ್ತೆ. ನೆಕ್ಸ್ಟ್ ನಾವಿಲ್ಲಿ ನೆಕ್ಸ್ಟ್ ಸಬ್ಜೆಕ್ಟು ಇದಾದ್ಮೇಲೆ ಮುಂದ್ಮೇಲೆ ನಿಸರ್ಗದ ವಿಗಮನ ರೂಪಾತ್ಮಕ ಆಧಾರಗಳಲ್ಲಿ ನಾವು ಯಾವ್ದನ್ನ ನಿಸರ್ಗದ ಏಕಪ್ರಕಾರತೆ ನಿಯಮ ಫಸ್ಟ್ ಮುಗಿಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ ವಿಗಮನದ ರೂಪಾತ್ಮಕ ಆಧಾರಗಳಲ್ಲಿ ಕಾರ್ಯಕಾರಣ ನಿಯಮ ಅಂತ ಬರುತ್ತೆ. ಸೆಕೆಂಡ್ ಒನ್ ವಿಗಮನದ ರೂಪಾತ್ಮಕ ಆಧಾರಗಳಲ್ಲಿ ಸೆಕೆಂಡ್ ಒನ್ ಕಾರ್ಯಕಾರಣ ನಿಯಮ. ಫಸ್ಟ್ ಒನ್ ಆಯ್ತು ಯಾವುದು ನಿಸರ್ಗದ ಏಕಪ್ರಕಾರತೆ ನಿಯಮ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಕಾರ್ಯಕಾರಣ ನಿಯಮ ಅಂತ ಬರುತ್ತೆ. ನೆಕ್ಸ್ಟ್ ಬಿಡುದು ನಾವು ಅದನ್ನ ಕಾರ್ಯಕಾರಣ ನಿಯಮ ಎಂದರೆ ನಮ್ಮ ಮಾರ್ಕ್ ಕ್ವೆಶ್ಚನ್ಸ್ ಅಥವಾ ಕಾರಣದ ಗುಣಲಕ್ಷಣಗಳು ಕಾರ್ಯಕಾರಣ ನಿಯಮ ಒನ್ ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ಬರೀಬಹುದು. ವಿಶ್ವದಲ್ಲಿ ಯಾವುದೇ ಒಂದು ಘಟನೆ ಸಂಭವಿಸಬೇಕಾದರೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಕಾರಣವಿರುತ್ತದೆ. ಅದರಿಂದ ನಾವು ಕಾರ್ಯಕಾರಣ ನಿಯಮ ಎನ್ನುವರು ಒಂದು ಮಾರ್ಕ್ ಕ್ವೆಶ್ಚನ್ಸ್ ಆನ್ಲೈನ್ ಎಕ್ಸಾಮಿನೇಷನ್ ಕೇಳಿದ್ರೆ ಒಂದು ಮಾರ್ಕ್ ಕ್ವೆಶ್ಚನ್ಸ್ ನಾವು ಬರೆಯಬಹುದು. ಇದರಲ್ಲಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳುವಂಥ ಕ್ವೆಶ್ಚನ್ಸ್ ಅಂದರೆ ಕಾರಣದ ಗುಣಲಕ್ಷಣಗಳು ಸಂದರ್ಭೋಚಿತವಾಗಿ ನಾವು ಪ್ರಸ್ತಾಪ ಮಾಡುವಂಥದ್ದು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನಾವು ವಿಗಮನದ ರೂಪಾತ್ಮಕ ಆಧಾರಗಳಲ್ಲಿ ಫಸ್ಟ್ ಒಂದು ನಿಸರ್ಗದ ಏಕಪ್ರಕಾರತೆ ನಿಯಮ ಮುಗಿತು. ಅದಕ್ಕೆ ನಿಸರ್ಗದ ಏಕಪ್ರಕಾರತೆ ನಿಯಮ ಎಂದರೇನು 5 ಮಾರ್ಕ್ಸ್ ಕ್ವೆಶ್ಚನ್ಸ್. ನಿಸರ್ಗದ ಏಕಪ್ರಕಾರತೆಯ ಪ್ರಭೇದಗಳು ಮುಗಿತು. ನೆಕ್ಸ್ಟ್ ನಿಸರ್ಗದ ಏಕಪ್ರಕಾರತೆ ನಿಯಮ ನಂಬರು ಇರುವ ಮೂಲಾಧಾರಗಳು ಮುಗಿತು. ನೆಕ್ಸ್ಟ್ ರೂಪಾತ್ಮಕ ಆಧಾರಗಳಲ್ಲಿ ಎರಡನೇದು ಕಾರ್ಯಕಾರಣ ನಿಯಮ. ನೆಕ್ಸ್ಟ್ ಟಾಪಿಕಲ್ಲಿ ಕಂಟಿನ್ಯೂ ಮಾಡೋಣ.